ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾರ್ಲಾ ನ್ಯೂಸ್ ಚಾನಲ್ನವರು ಮತ್ತು ದೀಪಂನವರು ಒಟ್ಟು ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಸ್ವದೇಶಿ ಉತ್ಪನ್ನಗಳ ಮೇಳವನ್ನು ನಡೆಸೋದ್ರ ಮುಖಾಂತರ ಸ್ಥಳೀಯ ಉದ್ಯಮಿಗಳಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಆ ರೀತಿಯಾದಂಥ ಯಾರು ಪ್ರಯತ್ನಶೀಲರಾಗಿದ್ದಾರೆ ಅಂಥವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥದ್ದು ಈ ಕಾರ್ಯಕ್ರಮಗಳ ಉದ್ದೇಶ ಇದೆ. ಹಲಸು ಮತ್ತು ಮಾವು ನಮ್ಮಂಥ ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳ ಚಿರಪರಿಚಿತ. ಬಹುಶಃ ನಾವೆಲ್ಲ ಸಣ್ಣವರಿದ್ದಾಗ ಹಲಸು ಮಾವಿನ ಮರಗಳ ಮೇಲೆ ಇದ್ದಂಥವ್ರು. ಬಡತನ ಇದ್ದಾಗ ಹಲಸಿನಿಂದನೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಂಥ ನೂರಾರು ಕುಟುಂಬಗಳು ನಮ್ಮ ತಾಲೂಕಿನಲ್ಲೂ ಕೂಡ ಇತ್ತು. ಆದರೆ ಇವತ್ತು ಜಗತ್ತು ಭಾಳ ವೇಗವಾಗಿ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ಹತ್ತಾರು ರೀತಿಯಾದಂಥ ಹೊಸ ರೀತಿಯಾದಂಥ ಕೃಷಿ ಚಟುವಟಿಕೆಗಳು ಬೆಳೆದು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೆಲ್ಲದನ್ನು ಕೂಡ ಮತ್ತೊಮ್ಮೆ ಪರಿಚಯಿಸಬೇಕು, ಅದನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಬೇರೆ ಬೇರೆ ಸಂಘಟನೆಗಳು ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಪ್ರಯತ್ನದಲ್ಲಿ ನಮ್ಮ ಕಾರ್ಲಾ ಮತ್ತು ದೀಪಂನವರು ಕೂಡ ಒಟ್ಟು ಸೇರಿಕೊಂಡು ಸುಮಾರು 3 ದಿನಗಳ ಕಾಲದ ಒಂದು ಒಳ್ಳೆಯ ಮೇಳವನ್ನು ಇವತ್ತಿಲ್ಲಿ ಆಯೋಜನೆ ಮಾಡಿರುವಂಥದ್ದು ಸಂತೋಷದ ಸಂಗತಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ಥಳೀಯ ಉದ್ಯಮಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಎನ್ನುವಂಥ ಮಾತನ್ನು ಅವರು ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಅವರು ಉಡುಪಿಗೆ ಬಂದಾಗ ಒಂದು ಸಂಗತಿಯನ್ನು ಅವ್ರು ಹೇಳಿದರು. ಏನು ಅಂತ ಕೇಳಿದರೆ, ಕುಟುಂಬ ಸಮೇತರಾಗಿ ದೇಶದಲ್ಲಿರುವಂಥ ಯಾವುದಾದ್ರೂ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೆ ಹೋಗಿ ಬನ್ನಿ ಮತ್ತು ಸ್ವದೇಶಿ ವಸ್ತುಗಳನ್ನು ಸ್ವಲ್ಪ ಖರೀದಿ ಮಾಡಿ ಅಂತ. ಇದರ ಹಿಂದೆ ಭಾಳ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಇದೆ ಅನ್ನೋದನ್ನು ನಾವು ಮರೀಲಿಕ್ಕಿಲ್ಲ. ನಮಗೆ ಎಲ್ಲರೂ ಒಂದು ಕಡೆ ಪ್ರವಾಸ ಹೋಗಬೇಕು ಅಂತಂದಾಗ ನಮ್ಮ ದೇಶದ ಸುತ್ತಮುತ್ತಲಿರುವಂಥ ಪ್ರವಾಸೋದ್ಯಮದ ಸ್ಥಳಗಳು ನೆನಪಾಗೋದಿಲ್ಲ. ಹಾಗಾಗಿ ದೇಶದ ಒಳಗಿರುವಂಥ ಯಾವುದಾದ್ರು ಒಂದು ಪ್ರವಾಸೋದ್ಯಮದ ಸ್ಥಳಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಮತ್ತು ಸ್ಥಳೀಯ ಉದ್ಯಮಿಗಳನ್ನು ಬೆಳೆಸಿ ಎನ್ನುವಂಥ ಕರೆಯನ್ನು ಅವರು ಕೊಟ್ಟಿದ್ದರು. ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕಾರ್ಕಳದಲ್ಲಿ 2 ಪ್ರಾಡಕ್ಟ್ಗಳನ್ನು ಜನರಿಗೆ ಹೆಚ್ಚು ಪರಿಚಯಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತು. ಮೊದಲನೇದು ಕಾರ್ಲಾ ಕಜೆ ಮತ್ತು ಬಿಳಿ ಬೆಂಡೆ. 3-4 ವರ್ಷಗಳ ಕಾಲ ವ್ಯಾಪಕವಾಗಿ ಇದರ ಪ್ರಚಾರವನ್ನು ಕೊಟ್ವಿ. ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಜನ ಇದನ್ನು ಬೆಂಬಲಿಸಿದರು. ಬಿಳಿ ಬೆಂಡೆಯನ್ನು ಮನೆಗಳಲ್ಲಿ ಪಾಟ್ಗಳಲ್ಲಿ ಬೆಳೆಸಿದಂಥ ಉದಾಹರಣೆಯೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬ ಜನ ಇತ್ತು. ಅಂದರೆ ಸ್ಥಳೀಯ ಉದ್ಯಮಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಭಾವಾರ್ಥದ ಹಿನ್ನೆಲೆಯಲ್ಲಿ 2 ಪ್ರಾಡಕ್ಟ್ಗಳನ್ನು ಆ ರೀತಿ ಕಾರ್ಕಳದಲ್ಲಿ ಪರಿಚಯಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅದು ಇನ್ನಷ್ಟು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇದೆ. ನಾನು ಮೊನ್ನೆ ಇದೇ ರೀತಿಯಾದಂಥ ಮೇಳದಲ್ಲಿ ಭಾಗವಹಿಸಿದ ನೋಡ್ತಾ ಇದ್ದೆ. ಕಾರ್ಕಳದಲ್ಲಿ ಎಷ್ಟು ನಮ್ಮ ತಾಲೂಕಿನ ಜನ ಎಷ್ಟೆಷ್ಟು ಹೊಸ ಉದ್ಯಮಗಳನ್ನು ಮಾಡಿದ್ದಾರೆ ಅಂತ. ಮೊನ್ನೆ ಸುಧಾಕರ್ ಶೆಟ್ಟರ್ ನಾನು ಹೀಗೆ ಹೇಳೋದು, ನಾನು ಮೊನ್ನೆ ಶಿಲ್ಪಕಲಾ ಕೇಂದ್ರದ ಶಿಲ್ಪಿಗಳ ಜೊತೆಗೆ ಮಾತಾಡ್ತಾ ಇದ್ದೆ. ತುಂಬ ಜನ ಕಲ್ಲಿನ ಕೆತ್ತನೆಯನ್ನು ಮಾಡುವಂಥ ನೂರಾರು ಜನ ನಮ್ಮ ತಾಲೂಕಿನಲ್ಲಿದ್ದಾರೆ. ಕಾರ್ಕಳದ ತುಳಸಿ ಕಟ್ಟೆ ಅಂತ ಒಂದು ಬ್ರ್ಯಾಂಡ್ ಮಾಡಿ ಅಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ತಾ ಇದ್ದೆ. ದೊಡ್ಡ ಪ್ರಮಾಣದಲ್ಲಿ ಕಲ್ಲಿನ ಕೆತ್ತನೆಯನ್ನು ನಮ್ಮ ತಾಲೂಕಿನ ಜನ ಮಾಡ್ತಾರೆ. ದೇವಸ್ಥಾನಗಳು ಬೇಕು ಅಂದಾಗ ಬಿಜಾಪುರದ ಜನ ಇಲ್ಲಿ ಬಂದು ನನ್ನ ಹತ್ರ ಕೇಳ್ತಾರೆ, ನಮ್ಗೆ ಯಾರಿಗಾರೊಬ್ಬರು ಕಲ್ಲಿನ ಕೆಲಸದವ್ರನ್ನ ಕೊಡಿ ಅಂತ. ಯಾವುದೋ ಚಿಕ್ಕಬಳ್ಳಾಪುರ ಕೋಲಾರದವ್ರು ಬಂದು ಕೇಳ್ತಾರೆ, ಯಾರು ಕಲ್ಲಿನ ಕೆತ್ತನೆಯವ್ರು ಕೊಡಿ ಅಂತ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಲಿನ ಕೆತ್ತನೆಗಳು ಇಲ್ಲಿ ನಡೆಯುತ್ತೆ. ತುಳಸಿ ಕಟ್ಟೆಯನ್ನು ಕಾರ್ಕಳದೇ ಒಂದು ಬ್ರ್ಯಾಂಡ್ ಅಂತೇಳಿ ತುಳಸಿ ಕಟ್ಟೆಯನ್ನು ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಇದಕ್ಕೆ ಪ್ರಚಾರವನ್ನು ಕೊಡಲಿಕ್ಕಾಗತ್ತೆ ಮತ್ತು ನಮ್ಮೂರಿನ ಬ್ರ್ಯಾಂಡನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಶಿಲ್ಪಿಗಳ ಹತ್ರ ಮಾತಾಡ್ತಾ ಇದ್ದೆ. ಭಾಳ ಖುಷಿಯಿಂದ ಒಪ್ಪಿದ್ರು. ನಾವು ಅದಕ್ಕೆ ಒಂದು ಶಿಲ್ಪಕಲೆಯನ್ನು ಬೇಕಾಗುವಂಥ ಒಂದು ಕಾರಿಡಾರನ್ನು ಮಾಡಬೇಕು ಅಂತೇಳಿ 10 ಎಕರೆ ಜಾಗವನ್ನು ಕೂಡ ಈಗಾಗಲೇ ಪಳ್ಳಿನಲ್ಲಿ ಗುರುತಿಸಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಡೆವಲಪ್ ಆಗಬೇಕು. ಅಂದರೆ ಈ ರೀತಿ ಸ್ಥಳೀಯ ಉದ್ಯಮಿಗಳನ್ನು ಬೆಳೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಳೆದ 3-4 ವರ್ಷಗಳ ಅವಧಿಯಲ್ಲಿ ಶಾಸಕನಾಗಿ ನಾನು ಮಾಡ್ತಾ ಬಂದಿದ್ದೇನೆ. ಅದೇ ರೀತಿ ಸುಮ್ಮನೆ ನಾವು ಇಲ್ಲಿ ಕೂತಿದ್ದು ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತಿದೆ, ಕಾರ್ಕಳದ ಪ್ರಾಡಕ್ಟ್ಗಳು ಎಷ್ಟು ಪ್ರಸಿದ್ಧ ಆಗ್ತಾ ಇದೆ ಅಂತ. ಬೋಳಾಸ್ನವ್ರು ಮಾಡುವಂಥ ಸ್ವೀಟ್ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಸಿದ್ಧ. ಎಲ್ಲೆಲ್ಲೋ ನಾವು ಹೋದಾಗ ಬೋಳಾಸಿನ ಸ್ವೀಟ್ ಬಾಕ್ಸನ್ನು ತಂದುಕೊಡ್ತಾರೆ, ಬೋಳಾಸಿನ ಕ್ಯಾಶ್ಯೂ ಡ್ರೈ ಫ್ರೂಟನ್ನು ತಂದುಕೊಡ್ತಾರೆ. ನಾನು 2004ರಲ್ಲಿ ಕಾರ್ಕಳಕ್ಕೆ ಬಂದಾಗ ಮಾಳದ ಪೇಡ ಫ್ಯಾಕ್ಟ್ರಿಯ ಪೇಡವನ್ನು ಎಲ್ಲರೂ ಕೂಡ ತಗೊಳ್ತಾ ಇದ್ರು. ಅಂದರೆ ಇಲ್ಲೂ ಕೂಡ ಆ ರೀತಿ ಪ್ರಾಡಕ್ಟ್ಗಳು ತುಂಬ ಇದೆ.
ನಾವು ಇದನ್ನು ಖರೀದಿಸಬೇಕು, ಬೆಂಬಲಿಸಬೇಕು ಮತ್ತು ನಮ್ಮ ಪರಿಚಯಸ್ಥರಿಗೆ ಇದನ್ನು ಹೇಳಲಿಕ್ಕೆ ಪ್ರಾರಂಭ ಆದರೆ ಖಂಡಿತ ಕಾರ್ಕಳದ ಉದ್ಯಮ ಒಂದು ಹೊಸ ರೂಪವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ಮೇ ಜೂನು ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಕಾರ್ಕಳದಲ್ಲಿ ಉತ್ಪಾದನೆ ಮಾಡುವಂಥ ಪ್ರಾಡಕ್ಟ್ಗಳದ್ದೇ ಒಂದು ಮೇಳ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾನೆ. ನಾವು ಇದನ್ನು ಒಂದು ಕಾರ್ಕಳ ಬ್ರ್ಯಾಂಡ್ ಅಂತಲೇ ಮಾಡಬೇಕು ಅಂತ ನಾನು ಬೋಳದವರೆಗೂ ವಿನಂತಿ ಮಾಡಿದೆ. ನೀವು ಬೋಳಾಸಿನ ಜೊತೆಯಲ್ಲಿ ಕಾರ್ಕಳ ಬೋಳಾಸ್ ಅಂತ ಸೇರಿಸಿ, ಕಾರ್ಲಾ ಕಜೆ ಅಂತ ನಾವು ಹೇಳಿದ್ದೇವೆ, ಕಾರ್ಲಾ ಬಿಳಿ ಬೆಂಡೆ ಅಂತ ಹೇಳಿದ್ದೇವೆ. ಮೊನ್ನೆ ನಿಟ್ಟೆನಲ್ಲಿ ಒಂದು ಅವರು ಓಮಾನಿಗೆ ಒಂದು ದೊಡ್ಡ ಕಂಟೈನರ್ ಮುಖಾಂತರ ಹಲಸಿನಿಂದ ಪ್ರಾಡಕ್ಟ್ ಆಗುವಂಥದ್ದನ್ನೆಲ್ಲದನ್ನು ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಅವ್ರಿಗೂ ಹೇಳಿದೆ, ನೀವು ಕಾರ್ಕಳ ಅಂತಲೇ ಬ್ರ್ಯಾಂಡ್ ಇದನ್ನು ಮಾಡಬೇಕು ಅಂತ. ನಮ್ಮೆಲ್ಲ ಉದ್ಯಮಗಳಿಗೆ ಕಾರ್ಕಳ ಅಂತ ಸೇರಿಸಿದರೆ ಖಂಡಿತ ಕಾರ್ಕಳ ಒಂದು ಹೊಸ ರೂಪವನ್ನು ತೆಗೆದುಕೊಂಡು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲಿಸಬೇಕು. ಕಾರ್ಕಳ ಕೇವಲ ಜೈನ ಕಾಶಿ ಆಗಬಾರ್ದು, ಕಾರ್ಕಳ ಕೇವಲ ಶಿಕ್ಷಣ ಕಾಶಿ ಆಗಬಾರ್ದು. ಕಾರ್ಕಳ ಎಲ್ಲ ಕ್ಷೇತ್ರದಲ್ಲಿ ಬೆಳೆದಾಗ ಮಾತ್ರ ಅದು ಸ್ವರ್ಣ ಕಾರ್ಕಳ ಆಗಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಉದ್ಯಮಿಗಳನ್ನು ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಬಹುಶಃ ಆ ಸ್ಥಳೀಯ ಉತ್ಪನ್ನಗಳ ಮೇಳವನ್ನು ಇಲ್ಲಿ ಮಾಡೋದ್ರ ಮುಖಾಂತರ ಸ್ಥಳೀಯ ಉದ್ಯಮಿಗಳಿಗೆ ಒಂದು ಅವಕಾಶವನ್ನು 3 ದಿನಗಳ ಕಾಲ ಸುಧಾ ಅವರು ಮತ್ತು ಅರ್ಚನಾ ಮೇಡಮ್ ಅವರು ಇವತ್ತು ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಧಾಕರ್ ಶೆಟ್ಟಿ ಹೇಳ್ತಾಯಿದ್ರು, ನಂದು ಅದೇ ಇತ್ತು, ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಬಂದಂಥವ್ರಿಗೆ ಎಲ್ಲರಿಗೂ ಕೂಡ 4 ಹಲಸಿನ ತೋಳೇನೋ ಮಾವಿನ ಹಣ್ಣು ಕೊಟ್ಟರೆ ಇನ್ನಷ್ಟು ಚೆನ್ನಾಗಾಗುತ್ತೆ. ನೀವು ಇನ್ಯಾವುದೋ ಮೊಮೆಂಟ್ಗಳನ್ನು ಕೊಡೋ ಬದಲು ಆವಾಗ ಅದು ಇನ್ನಷ್ಟು ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಇದೆ. ನಮಗೆ ಬಂದ ತಕ್ಷಣ ಕೈಯೆಲ್ಲ ಸೊನೆ ಮಾಡಿದ್ದೀರಿ ನೀವು. ಈ 3 ದಿನಗಳ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಒಂದು ಹೊಸ ಕಲ್ಪನೆಯ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಲದವರು ಮತ್ತು ದೀಪಮ್ನವರು ಮಾಡುವಂಥ ಆಗಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ನಿಮ್ಮ ಈ ಪ್ರಯತ್ನಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ.